ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ. ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ವಾಟರ್ ಪ್ಯಾರಾಮೀಟರ್ಸ್ ಬಗ್ಗೆ ತಗೊಳ್ಳೋಣ. ನಮಗೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ವಾಟರ್ ಪ್ಯಾರಾಮೀಟರ್ಸ್ ಅನ್ನೋದು, ನೀರಿನ ವ್ಯಾಲ್ಯೂಸ್. ಅಂದರೆ ನಮಗೆ pH ಆಗಿರ್ಬೋದು, TDS ಆಗಿರ್ಬೋದು, ಅಥವಾ ಹಾರ್ಡ್ನೆಸ್ ಆಗಿರ್ಬೋದು. ಸ್ನೇಹಿತರೆ ಒಂದು ನೆನಪಿರಲಿ, ನಾವು ಬಾಯ್ಲರ್ದು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂದರೆ ಬಾಯ್ಲರ್ ನಡೆಸಲಿಕ್ಕೆ, ಆರೋಗ್ಯವಾಗಿ ನಡೆಸಲಿಕ್ಕೆ ನೀರು ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ಆ ನೀರಿನ ಕ್ವಾಲಿಟಿ ಸರಿ ಇರಲಿಲ್ಲ ಅಂತಂದರೆ, ಆ ನೀರಿನ ಪ್ಯಾರಾಮೀಟರ್ಸ್, ವಾಟರ್ ಪ್ಯಾರಾಮೀಟರ್ಸ್ ಸರಿ ಇರಲಿಲ್ಲ ಅಂತಂದರೆ ತುಂಬ ಬಾಯ್ಲರ್ ಕಂಡೀಷನ್ ಹದಗೆಟ್ಟುತ್ತೆ. ಅಂದರೆ 10 ವರ್ಷ ಬಾಳಿಕೆ ಬರೋ ಬಾಯ್ಲರು 5 ವರ್ಷಕ್ಕೆ ಆಫ್ ಆಗಿಬಿಡುತ್ತೆ, ಮೀನ್ಸ್ ಬ್ರೇಕ್ ಡೌನಿಗೆ ಬಂದುಬಿಡುತ್ತೆ. ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಆ ಥರ ಆಗೋದ್ರಿಂದ ಓನರ್ಗಳಿಗೆ ತುಂಬ ಹಣಕಾಸಿನ ಮೀನ್ಸ್ ದುಡ್ಡು ತುಂಬ ಲಾಸ್ ಆಗುತ್ತೆ. ಅದಕ್ಕೆ ಮುಖ್ಯವಾದ ವಿಷಯ ನಮಗೆ ನೆನಪಿರಲಿ, ನಮ್ಮದು ಫೈರ್ಮೆನ್ಗಳಾಗ್ಬೋದು, ಸೆಕೆಂಡ್ ಕ್ಲಾಸ್ ಆಪ್ರೇಟರ್ ಆಗ್ಬೋದು, ಫಸ್ಟ್ ಕ್ಲಾಸ್ ಆಪ್ರೇಟರ್ ಆಗ್ಬೋದು, ನಮ್ಮಗಳ ಬಾಯ್ಲರ್ಗೆ ಬರುವ ನೀರಿನ ಕ್ವಾಲಿಟಿ ಯಾವ ಥರ ಇದೆ, ಫೀಡ್ ವಾಟರ್ ಕ್ವಾಲಿಟಿ ಯಾವ ಥರ ಇದೆ, ಬ್ಲೋಡೌನ್ ವಾಟರ್ ಕ್ವಾಲಿಟಿ ಯಾವ ಥರ ಇರುತ್ತೆ, ಈ 3 ವಾಟರ್ದು ನಾವು ಕರೆಕ್ಟಾಗಿ, ಅಂದರೆ ಕಂಡೆನ್ಸೇಟ್ ವಾಟರ್ನು ಬಂತಿದ್ರಲ್ಲಿ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದರೆ ನಮ್ಮದು ಬಾಯ್ಲರ್ದು ಲೈಫು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುತ್ತೆ, ಟ್ಯೂಬ್ ಪಂಕ್ಚರ್ ಕೂಡ ಕಡಿಮೆ ಆಗುತ್ತೆ, ಸ್ಕೇಲಿಂಗು, ಕರೋಷನು, ಫಿಟ್ಟಿಂಗ್ ಇವೆಲ್ಲ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಟಾಪಿಕ್ಕಿಗೆ ಹೋಗೋದಕ್ಕಿಂತ ಮುಂಚೆ, ಈ ದಿನದ ವಿಡಿಯೋ ಟಾಪಿಕ್ಕಿನ ಹೋಗೋದಕ್ಕಿಂತ ಮುಂಚೆ ನನ್ನೊಂದು ವಿನಂತಿ. ನಾನು ಈ ಯೂಟ್ಯೂಬ್ ಚಾನಲ್ ಮಾಡಿದ್ದು ನಿಮಗೋಸ್ಕರ, ಇದು ನಿಮ್ಮದು, ಉಳಿಸ್ರಿ ಬೆಳೆಸ್ರಿ ಅಂತ ಕೇಳ್ಕೊಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂದು ಈಗ ಈ ಚಾನಲ್ ಆಲ್ಮೋಸ್ಟ್ 4ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೇಟ್ 19. ಸೊ ಈ 15 ದಿನಗಳಲ್ಲಿ, ಅಂದರೆ ಒಂದು 4 ದಿವಸ ನಾನು ಯಾವುದೇ ಥರದ ವೀಡಿಯೋ ಮಾಡಲಿಲ್ಲ. 446 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲ್ಗೆ. ಬಟ್ ಇದು ತುಂಬ ಕಡಿಮೆ ಸ್ನೇಹಿತರೆ. ನಮ್ಮ ಕರ್ನಾಟಕದಾದ್ಯಂತ ಒಂದು 5,000 to 6,000 ಜನ ಆಪ್ರೇಟರ್ಗಳಿದ್ದಾರೆ ನನಗೆ ಜಸ್ಟ್ ಗೊತ್ತಿರೋ ಮಾಹಿತಿ ಪ್ರಕಾರ. ಯಾಕಂದರೆ 2,000 to 3,000 ಬಾಯ್ಲರ್ ಇದ್ದಾವೆ ಅಂತಂತಂದ್ರೆ ಅಟ್ಲೀಸ್ಟ್ ಆ್ಯಾವ್ರೇಜ್ಗೆ ಒಂದು ಬಾಯ್ಲರ್ಗೆ ಆ್ಯಾವ್ರೇಜ್ 3 ಆಪ್ರೇಟರ್ಗಳಂತಂದರೆ ಕೂಡ 5,000 to 6,000 ಆಗುತ್ತಲ್ವಾ. ಸೊ ಅದಕ್ಕೆ ಎಲ್ರಿಗೂ ತಲುಪಿಸಿರಿ ಈ ವಿಡಿಯೋನ ಅಂತ ಕೇಳ್ತಾ ಮುಂದೆ ಟಾಪಿಕ್ಕಿಗೆ ಹೋಗೋಣ. ಸೊ ಮೇಕಪ್ ವಾಟರ್ ಫಸ್ಟ್ ಪಾಯಿಂಟ್. ನಾನು ಯಾವ ಥರ ಹೇಳಬೇಕು, ನಾನು ಈ ಮೇಲೆ ಒಂದು ಚಿತ್ರ ಇಟ್ಟಿದ್ದೀನಿ ನಿಮಗೋಸ್ಕರ, ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಆ ಒಂದು ವಿಡಿಯೋ, ಆ ಚಿತ್ರದಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮೇಕಪ್ ವಾಟ್ರ್, ಕಂಡೆನ್ಸೇಟ್ ವಾಟ್ರು, ಫೀಡ್ ವಾಟ್ರ್ ಮತ್ತು ಬ್ಲೋಡೌನ್ ವಾಟ್ರ್, ಬಾಯ್ಲರ್ ಬ್ಲೋಡೌನ್ ವಾಟ್ರು. ನಾನು ಈ ವಿಡಿಯೋ ಮಾಡಿದ್ದೀನಲ್ಲ ಪ್ರೋಸೆಸ್ ಬಾಯ್ಲರ್ಗೆ ಸಂಬಂಧ ಇರೋದು. ಸೊ ನಾನು ಪ್ರೆಷರ್ ಬಾಯ್ಲರ್ ಅಂತೀವಲ್ಲ, ಹೈ ಪ್ರೆಷರ್ ಬಾಯ್ಲರ್ ಇತ್ತು, ಪವರ್ ಬಾಯ್ಲರ್ ಅಂತೀವಲ್ಲ, ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಹಾಕ್ತೀನಿ ಅದ್ರದ್ದು ವಾಟರ್ ಪ್ಯಾರಾಮೀಟರ್ಸ್. ಅದರದ್ದೇ ಬೇರೆ ಇರುತ್ತೆ, ಇದ್ರದ್ದೇ ಬೇರೆ ಇರುತ್ತೆ. ನಾನು ಜಾಸ್ತಿ ಪ್ರೋಸೆಸ್ ಬಾಯ್ಲರ್ಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನನಗಿರೋ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಈಗ ಎಲ್ಲರೂ ಪ್ರೋಸೆಸ್ ಬಾಯ್ಲರಲ್ಲೇ ಜಾಸ್ತಿ ಜನ ಕೆಲಸ ಮಾಡ್ತಾ ಇರೋದು. ಪವರ್ ಬಾಯ್ಲರಲ್ಲಿ ಕಡಿಮೆ, ಪರ್ಸೆಂಟೇಜ್ ನೋಡಿದರೆ ಕಡಿಮೆ. ಸೊ ಟಾಪಿಕ್ಗೆ ಬರೋಣ. ಫಸ್ಟ್ ಮೇಕಪ್ ವಾಟ್ರ್, ಅದರದ್ದು pH ಎಷ್ಟಿರಬೇಕು, TDS ಎಷ್ಟಿರಬೇಕು, ಹಾರ್ಡ್ನೆಸ್ ಎಷ್ಟಿರಬೇಕಂತ ಕ್ಲಿಯರಾಗಿ ನಾನು ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ. pH ನ್ಯೂಟ್ರಲ್ ಇರಬೇಕು ಯಾವಾಗಲೂ. ನ್ಯೂಟ್ರಲ್ ಅಂದರೆ ಎಷ್ಟು? 7. ಸೊ ಆ ಕಡೆ ಈ ಕಡೆ 0.2 0.5 ಇದ್ರೂ ನಡೆಯುತ್ತೆ. ನೆಕ್ಸ್ಟ್ TDS, ಇದನ್ನು ಪಕ್ಕ ನಾನು ಕಾಮನ್ ಆಗಿ ಹೇಳ್ತಾ ಇದ್ದೀನಿ, ಪಕ್ಕ ಬೇಕು ಅಂತಂದರೆ O&M ಮ್ಯಾನ್ಯುವಲ್ ಅವ್ರು ಕೊಟ್ಟಿರ್ತಾರಲ್ವ, ಸಪ್ಲೈಯರ್, ಬಾಯ್ಲರ್ ಸಪ್ಲೈಯರು, ಅದರಲ್ಲಿ ಸಿಗುತ್ತೆ. ನಿಮ್ಮ ಮ್ಯಾನೇಜರ್ಗಳನ್ನ ಇಲ್ಲ ನಿಮ್ಮ ಇನ್ಚಾರ್ಜ್ಗಳನ್ನ ಕೇಳಿ ಅದರಲ್ಲಿ ತಿಳಿದು ಪಡ್ಕೊಳ್ರಿ. ಬಟ್ ಎಲ್ಲೇ ಹೋಗಲಿ ಬಾಯ್ಲರ್ ಹತ್ರ ಹೋದಾಗ ಈ ವಾಟರ್ ಪ್ಯಾರಾಮೀಟರ್ಸ್ ಅನ್ನೋದು ಇಂಪಾರ್ಟೆಂಟ್ ಇರೋದ್ರಿಂದ O&M ಮ್ಯಾನ್ಯುವಲಲ್ಲಿ ಸಿಕ್ಕಿಲ್ಲ ಅಂತಂದರೆ ಇದು ನಮಗೆ ರೆಫರೆನ್ಸು. ಸೊ ಎಷ್ಟಿರಬೇಕು ಮೇಕಪ್ ವಾಟ್ರದ್ದು? 10 to 50. ಕಡಿಮೆ ಇದ್ದಷ್ಟು ಒಳ್ಳೆಯದು. TDS, ಹಾರ್ಡ್ನೆಸ್ ನಿಲ್ಲಿರಬೇಕು. ಸರ್ 2 ppm ಹೋಗ್ತಾ ಇದೆ ಅಂತ ಹೇಳ್ತಾರೆ. ಅಕ್ಸೆಪ್ಟಬಲ್ ಬಟ್ ನಾಟ್ ಅಡ್ವೈಸಬಲ್. ನಿಲ್ಲಿದ್ರೆ ತುಂಬ ಒಳ್ಳೆಯದು. ಹಾರ್ಡ್ನೆಸ್ ಯಾವಾಗ ನಿಮಗೆ ಜಾಸ್ತಿ ಆಗುತ್ತೆ ಅಂತಂದರೆ, ನಿಮ್ದು ಏನಾದರೂ ಮೇಕಪ್ ವಾಟರ್ ಸಾಫ್ಟ್ನರಿಂದ ಬರ್ತಾ ಇದ್ದರೆ, ಸಾಫ್ಟ್ನರ್ ಏನಾದರೂ ಎಕ್ಸಾಸ್ಟ್ ಆದರೆ ಅದನ್ನು ರಿಜನ್ರೇಷನ್ ಮಾಡಬೇಕು. ನೀವು ರಿಜನ್ರೇಷನ್ ಮಾಡಾಡ್ದು ಅದೇ ಥರ ಕಂಟಿನ್ಯೂಸ್ ಆಗಿ ನಡೆಸಿದರೆ ಅಲ್ಲಿ ಸಾಫ್ಟ್ನರ್ದು ಹಾರ್ಡ್ನೆಸ್, ಔಟ್ಪುಟ್ ವಾಟರ್ದು ಹಾರ್ಡ್ನೆಸ್ಸು ಸ್ಕಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೇಕಪ್ ವಾಟರ್ದು ಸಂಕ್ಷಿಪ್ತವಾಗಿ pH ಎಷ್ಟು? 7, ಹಾರ್ಡ್ನೆಸ್ ಎಷ್ಟು? ನಿಲ್, TDS ಎಷ್ಟು? 10 to 50 ppm ಅಂತ ಹೇಳಿದ್ದೀನಿ. ಅವ್ರವ್ರ ಬಾಯ್ಲರ್ ಸಪ್ಲೈಯರ್ ಅವ್ರವ್ರು ಕೊಡ್ತಾರೆ, ಅದನ್ನು ನೋಡ್ಕೊಳ್ಳಿ ನೀವು. ಅದೇ ಥರ ಯಾವ ವಾಟರ್ ಅಂತಲೂ ಇಂಪಾರ್ಟೆಂಟ್ ಇಲ್ಲಿ. RO ವಾಟ್ರ, DM ವಾಟ್ರ ಅಥವಾ ಸಾಫ್ಟ್ನರ್ ವಾಟ್ರ ಮೇಕಪ್ ಅನ್ನೋದು. ಯಾವುದಕ್ಕೆ? ಫೀಡ್ ವಾಟರ್ ಸ್ಟೋರೇಜ್ ಟ್ಯಾಂಕಿಗೆ ಬರುತ್ತಲ್ವ ನೀರು, ಎಲ್ಲಿಂದ ವಾಟರ್ ಪ್ಲಾಂಟಿಂದ ಬರುತ್ತಲ್ವ, ಅದನ್ನು ಮೇಕಪ್ ವಾಟರ್ ಅಂತ ಹೇಳ್ತಾರೆ. ಸೊ ಗೊತ್ತಿರಲಿ ನಿಮಗೆ ಫೀಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ದು ಉಪಯೋಗಗಳು ಏನಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಫೀಡ್ ವಾಟರ್ ಟ್ಯಾಂಕಿಗೆ ಮತ್ತೇನು ಬರುತ್ತೆ? ರಿಟರ್ನ್ ಕಂಡೆನ್ಸೇಟ್ ಬರುತ್ತೆ. ಕಂಡೆನ್ಸೇಟು ತುಂಬ ಪ್ಯೂರ್ ಇರುತ್ತೆ.
ಎಲ್ಲಿ ಇಂಡೈರೆಕ್ಟ್ ಮೆಥಡಲ್ಲಿ ಹೀಟಿಂಗು ಕೂಲಿಂಗು ಡ್ರೈಯಿಂಗ್ ಆಗುತ್ತಲ್ವ ಸ್ಟೀಮ್ದು, ಅಲ್ಲಿ ನಿಮಗೆ ಪ್ಯೂರ್ ಕಂಡೆನ್ಸೇಟ್ ರಿಟರ್ನ್ ಬರುತ್ತೆ. ಸೊ ಆ ರಿಟರ್ನ್ ಕಂಡೆನ್ಸೇಟ್ದು ಪ್ಯಾರಾಮೀಟರ್ಸ್ ಏನಿರಬೇಕಪ್ಪ ಅಂತಂದರೆ pH 8.5 to 9.5, ಹಾರ್ಡ್ನೆಸ್ ನಿಲ್ಲಿರಬೇಕು, ಒಳ್ಳೆಯದು. ಇಲ್ಲಿಲ್ಲ ಅಂತಂದರೆ 2 to 5 ppm ಅಕ್ಸೆಪ್ಟಬಲ್. 2 ppm ಅಂತೇಳಿ, 5 ಹೇಳ್ಬೇಡಿ. ನಿಲ್ಲ ಅಂತೇಳಿ ಫಸ್ಟು, ಇರಲಿಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ 2 ppm ಪರ್ಮಿಸಬಲ್. ಕಂಡಕ್ಟಿವಿಟಿ ಅಥವಾ ಟಿ ಡಿ ಎಸ್ ತೊಗೊಳ್ಳಿ. ಟಿ ಡಿ ಎಸ್ 100 ppmಗಿಂತ ಕಡಿಮೆ ಇರಬೇಕು. ನಾನು 50 to 100 ppm ಕೊಟ್ಟಿದ್ದೀನಿ ಮೇಲೆ. 100ಗಿಂತ ಕಡಿಮೆ ಇದ್ದಷ್ಟು ಒಳ್ಳೆಯದು. ಸೊ ನೆಕ್ಸ್ಟ್ ಫೀಡ್ ವಾಟರ್ ಸೇಮ್ ವ್ಯಾಲ್ಯೂ, ಕಂಡೆನ್ಸೇಟು ಫೀಡ್ ವಾಟರ್ ಎರಡು ಸೇಮ್ ಇರುತ್ತೆ. pH 8.5 ಇಂದ 9.5, ಟಿ ಡಿ ಎಸ್ 50 to 100 ppm, ಹಾರ್ಡ್ನೆಸ್ ನಿಲ್. ಮ್ಯಾಕ್ಸಿಮಮ್ ಅಲೋವೇಬಲ್ ಬಂದುಬಿಟ್ಟು 2 ppm. ನಾನು ನಿಲ್ ಏನಂತ ಕೊಟ್ಟಿದ್ದೀನಿ ಅಂತಂತಂದರೆ ನೀವು ವಾಟರ್ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಲಿ ಅಂತ. ನೀವು 2 ಅಂತ ಕೊಟ್ಟರೆ ನೀವು 5ವರೆಗೆ ತೊಗೊಂಡು ಹೋಗ್ತೀರ, ಅದನ್ನು ತೊಗೋಬಾರ್ದು ಯಾವಾಗಲೂ. 0ನೇ ಇರಬೇಕು ಯಾವಾಗಲೂ. ನೆಕ್ಸ್ಟ್ ಬಾಯ್ಲರ್ ಬ್ಲೋ ಡೌನ್ ವಾಟರ್. ಬಾಯ್ಲರ್ ಬ್ಲೋ ಡೌನ್ ವಾಟರ್ ಅಂತಂದರೆ ಏನು? ನಿಮ್ಮದು ಬಾಯ್ಲರ್ ಶೆಲ್ ಇದೆ, ಅದ್ರ ಕೆಳಗಡೆಯಿಂದ ಬ್ಲೋ ಡೌನ್ ಕೊಡ್ತೀರಾ. ಏನಕ್ಕೆ ಕೊಡಬೇಕಂತ ನಿಮಗೆ ಗೊತ್ತಿರಬೇಕು. ಸೊ ಟಿ ಡಿ ಎಸ್ ಜಾಸ್ತಿ ಆಗೋದ್ರಿಂದ ಕೊಡ್ತೀವಿ ನಾವು. ಆ ಟಿ ಡಿ ಎಸ್ ಜಾಸ್ತಿ ಏನಕ್ಕಾಗುತ್ತೆ? ಯಾವುದೇ ಒಂದು ಶೆಲ್ಲಲ್ಲಿ ನೀರನ್ನು ಮಿಕ್ಸ್ ಮಾಡಿ ಉರಿಸಿದಾಗ, ಅಂದರೆ ಸ್ಟೀಮ್ನ ಜನ್ರೇಟ್ ಮಾಡಬೇಕಾದ್ರೆ ಲೋ ಡೆನ್ಸ್ ವೇಪರ್ ಏನಾಗುತ್ತೆ ಮೇಲೆ ಹೋಗುತ್ತೆ, ಹೈ ಡೆನ್ಸ್ ವಾಟರ್ ಕೆಳಗಡೆ ಸ್ಲಜ್ ಫಾರ್ಮ್ ಆಗುತ್ತಲ್ವ, ಸೆಟ್ಲ್ ಆಗುತ್ತಲ್ವ, ಅದನ್ನು ಹೊರಗಡೆ ತೆಗಿಲಿಲ್ಲ ಅಂತಂದರೆ ಫೋಮಿಂಗ್ ಆಗುತ್ತೆ, ಕ್ಯಾರಿ ಓವರ್ ಆಗುತ್ತೆ, ಸ್ಟೀಮ್ ಕ್ವಾಲಿಟಿ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂತಂತಂದರೆ ನಿಮಗೆ ಈ ಟಿ ಡಿ ಎಸ್ ಜಾಸ್ತಿ ಆಗೋದ್ರಿಂದ ಏನು ಸ್ಕೇಲಿಂಗ್, ಕರೋಷನ್, ಬಾಯ್ಲರ್ ಟ್ಯೂಬ್ಸ್ ಆಗಲಿ ಶೆಲ್ ಆಗಲಿ ಹೀಟ್ ಟ್ರಾನ್ಸ್ಫರ್ ಸರಿಯಾಗಿ ಆಗಲ್ಲ. ಸೊ ನೀವು ಕೊಡೋ ಹೀಟು ಸುಮ್ಮನೆ ಲಾಸ್ ಆಗುತ್ತೆ, ಅಂದರೆ ಫ್ಯೂಯಲ್ ವೇಸ್ಟ್ ಆಗುತ್ತೆ ಅಂತ ಅರ್ಥ. ಸೊ ಬಾಯ್ಲರ್ ಬ್ಲೋ ಡೌನ್ ವಾಟರ್ದು pH ಎಷ್ಟು 10.5 to 11.5, ಟಿ ಡಿ ಎಸ್ 2000 to 2500 ppm, ಹಾರ್ಡ್ನೆಸ್ 0 to 2 ಅಥವಾ 5ವರೆಗೂ ಓಕೆ, ಜಾಸ್ತಿ ಹೋಗಬಾರ್ದು. ಸೊ ಇನ್ನು ನಿಮಗೆ ರಿಪೀಟೆಡ್ಲಿ ಬೇಕು, ನಿಮಗೆ ಅದರದ್ದು ವ್ಯಾಲ್ಯೂಸ್ ಏನಿದೆ ಎಷ್ಟಿದೆ ಅಂತ ಬೇಕು ಅಂತಂದರೆ ನೀವು ಇದನ್ನು ಕೊಡ್ಕೊಳ್ಳಿ ದಯವಿಟ್ಟು. ನಿಮಗೆ ಇಂಪಾರ್ಟೆಂಟ್ ಏನಂತಂದರೆ ಒಂದು ಗೊತ್ತಿರಲಿ ನಿಮಗೆ, ನಾನು ಹೇಳೋದು ಒಂದೇ, ಈ ವಾಟರ್ ಪ್ಯಾರಾಮೀಟರ್ ಯಾರು ಸರಿಯಾಗಿ ಮೇಂಟೈನ್ ಮಾಡ್ತಿರಲ್ವ ಅವ್ರಿಗೆ ಅವ್ರದ್ದು ಒಂದು ಬಾಯ್ಲರ್ ಹೆಲ್ದಿ ಕಂಡೀಷನ್ ಚೆನ್ನಾಗಿ ಹೆಲ್ದಿ ಇರುತ್ತೆ. ಆ ಥರ ಇರೋದ್ರಿಂದ ನಿಮಗೆ ಬ್ರೇಕ್ ಡೌನ್ ಆಗಲ್ಲ, ಟ್ಯೂಬ್ ಲೀಕ್ ಆಗಲ್ಲ, ಪಂಕ್ಚರ್ ಆಗಲ್ಲ, ಸ್ಕೇಲಿಂಗ್ ಆಗಲ್ಲ ಒಳಗಡೆ. ನಿಮಗೆ ಅನಾವಶ್ಯಕವಾಗಿ ಬಾಯ್ಲರ್ ಟ್ಯೂಬ್ ಲೀಕ್ ಆಯಿತು ಅಂತಂದರೆ ಒಂದು 2-3 ದಿನ ಶಟ್ ಡೌನ್ ತೊಗೋಬೇಕು. ಓನ್ಲಿ ಬಿಕಾಸ್ ಆಫ್ ವಾಟರ್ ಕ್ವಾಲಿಟಿ ಸರಿ ಇಲ್ಲ ಅಂತಂದ್ರೇ ನಿಮಗೆ ಆಗೋದು ಅದು. ಅದಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಸ್ನೇಹಿತರೆ, ದಯವಿಟ್ಟು ನಿಮ್ಮ ಬಾಯ್ಲರ್ ಕಂಡೀಷನ್ ನೀವೇ ಕಾಪಾಡ್ಕೊಳ್ಳಲಿಕ್ಕೆ ಒಳ್ಳೆ ವಾಟರ್ ಪ್ಯಾರಾಮೀಟರ್ನ ಮೇಂಟೈನ್ ಮಾಡಿ. ಸೊ ನಿಮಗೆ ಮೇಕಪ್ ವಾಟರ್ದೊಂದು ಕಂಟ್ರೋಲ್ ಮಾಡಿದರೆ ನೀವು, ಸೊ ಆಟೋಮೆಟಿಕಲಿ ಕಂಡೆನ್ಸೇಟ್ ಆಗಲಿ ಫೀಡ್ ವಾಟರ್ ಆಗಲಿ ಟ್ರ್ಯಾಕಲ್ಲಿ ಬಂದುಬಿಡುತ್ತೆ. ನೀವು ಮೇಕಪ್ ವಾಟರ್ ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ಬಾಯ್ಲರ್ಗೆ ಹೋಯ್ತು, ಎಗ್ಗುಟ್ಟೋಯ್ತು ಬಾಯ್ಲರ್. ಸ್ನೇಹಿತರೆ, ಈ ಒಂದು ವಾಟರ್ ಪ್ಯಾರಾಮೀಟರ್ದೊಂದು ವಿಡಿಯೋ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಕೆಲವರಿಗೆ ಟಿ ಡಿ ಎಸ್ನ ಯಾವುದ್ರಲ್ಲಿ ಅಳಿತಾರಂತ ಗೊತ್ತಿರಲ್ಲ, pHನ ಯಾವುದ್ರಲ್ಲಿ ಅಳಿತಾರಂತ ಗೊತ್ತಿರಲ್ಲ, ಹಾರ್ಡ್ನೆಸ್ನ ಯಾವುದ್ರಲ್ಲಿ ಅಳಿತಾರೆ ಅಂದರೆ ಅದ್ರದ್ದು ಯೂನಿಟ್ ಏನಂತ ಗೊತ್ತಿರಲ್ಲ. ಅದಕ್ಕೆ ನಿಮಗೆಲ್ಲರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಸಂಕ್ಷಿಪ್ತವಾಗಿ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಮೇಕಪ್ ವಾಟ್ರು, ಫೀಡ್ ವಾಟರ್ ಅಥವಾ ಕಂಡೆನ್ಸೇಟ್ ವಾಟ್ರು ಅಥವಾ ಬಾಯ್ಲರ್ ಬ್ಲೋ ಡೌನ್ ವಾಟ್ರು, ಇದುಗಳದ್ದು ಪ್ಯಾರಾಮೀಟರ್ಸ್ ಪಕ್ಕಾ ಗೊತ್ತಿರಬೇಕು ನಿಮಗೆ. ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಕೂಡ ನಿಮ್ಗೇನಾಗುತ್ತೆ, ಬಾಯ್ಲರ್ದು ಲೈಫು ಸ್ಪಾಯ್ಲ್ ಆಗುತ್ತೆ. ಆವಾಗ ಅನಾವಶ್ಯಕ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ವಾಟರ್ ಪ್ಯಾರಾಮೀಟರ್ಸ್ ಚಾಪ್ಟರ್ ಮುಗೀತು. ಇನ್ನೂ ನಿಮ್ಗೆ ಏನಾದರೂ ಸಂಶಯಗಳಿದ್ದರೆ, ಡೌಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇವನೇನಪ್ಪ ಪ್ರತಿದಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತಾನೆ, ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ ಅಂತಾನೆ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತಾನೆ. ನೋಡಿ ಸ್ನೇಹಿತರೆ, ನಾನು ಒಂದು ಮಾತು ಹೇಳ್ತೀನಿ, ಕೆಲಸಕ್ಕೆ ಬಾರದೆಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ. ನಮ್ಮದೊಂದು ಟೆಂಡೆನ್ಸಿ, ಇವನ್ ನಂದು ಕೂಡ, ಕೆಲಸಕ್ಕೆ ಬರುವಂಥ ಒಂದು ಕೆಲಸ ಮಾಡೋಣ ಅನ್ನೋ ಒಂದು ಸದುದ್ದೇಶ ಬಿಟ್ಟರೆ 4 ಜನಕ್ಕೆ ಹೆಲ್ಪ್ ಆಗುತ್ತಲ್ವಾ. ಆಮೇಲೆ ಇನ್ನೂ ಒಂದು, ಮುಂದಿನ ವೀಡಿಯೋಗಳಲ್ಲಿ ನನಗೀಗ ಈ ವಿಡಿಯೋಗಳು ಮಾಡೋದ್ರಿಂದ ನನ್ನನ್ನು, ಸರ್ ನೀವು ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡ್ತಿದ್ದೀರಾ ಅಲ್ಲ ಅಂತ ನನ್ನನ್ನು ಗುರುತಿಸ್ತಾ ಇದ್ದಾರೆ. ನನಗೂ ಸ್ವಲ್ಪ ಖುಷಿ ಆಗುತ್ತೆ. ನಾನು ಇದೇ ಥರ ಅಂದರೆ 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡಿ ನಾನು ಯೂಟ್ಯೂಬ್ಗೆ ಬಿಡ್ತಾ ಇರೋದು. ನೀವು ಡೈರೆಕ್ಟಾಗಿ ಮಾಡಿ ಬಿಡ್ಬೋದಲ್ಲ ಸರ್ ಅಂತಲೂ ಕೇಳ್ತೀರ ನೀವು. ನೋಡಿ, ಪುಕ್ಸಟೆ ಯಾವುದೂ ಬರಲ್ಲ, ಅರ್ಥ ಆಯ್ತಲ್ಲ. ನಾಲೆಡ್ಜು ತುಂಬ ಕಷ್ಟಪಟ್ಟರೆ ಬರುತ್ತೆ. 4 ಜನಕ್ಕೆ ನಾವು ಗೊತ್ತಾಗಬೇಕು.
ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋ ಚಾನಲ್ ಇದು. ದಯವಿಟ್ಟು ಇದು ನಿಮ್ಮದು, ಉಳಿಸ್ರಿ ಬೆಳೆಸ್ರಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ನಿಮ್ಮನ್ನು ಹೇಳ್ತಾ ಇದ್ದೀನಿ. ಮೀನ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾವುದೇ ಸಂಶಯಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ತಪ್ಪದೇ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಇನ್ನು 3 ಜನರಿಗೆ ನಾನು ರಿಪ್ಲೈ ಮಾಡಿಲ್ಲ. ಕೆಲವರು ಕ್ವಶನ್ಸ್ ಕೇಳ್ತಾ ಇರ್ತಾರೆ ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಇದ್ರೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಾಂದರೆ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ನನಗೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.